ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯಾಗಿಸೋಣ. ನ್ಯಾಯಾಧೀಶ ಪ್ರಭು ಎನ್ ಬಡಿಗೇರ್. ಧಾರಾಕಾರ ಮಳೆ. ಬೀದರ್ ನಗರದ ವಿವಿಧ ಬಡಾವಣೆಗಳ ರಸ್ತೆಗಳು ಹಾಗೂ ಚರಂಡಿಗಳಲ್ಲಿ ನೀರೇ ನೀರು. ನೇಪಾಳದಲ್ಲಿ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸಿದ ಸಿದ್ಧಾರ್ಥ್ ಕಾಂಚಾಗೆ ಬೀದರ್ನಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮ. ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ನೀಟ್ ಯುಜಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಜಾಸ್ಮಿನ್ ಕಾಲೇಜಿನಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಸಾಧಿಸುವ ಛಲ ಬೆಳೆಸಿಕೊಳ್ಳಲಿ. ನಿವೃತ್ತ ಅಧಿಕಾರಿಗೆ ಅಭಿನಂದನೆ. ಸಾಧಕರಿಗೆ ಸನ್ಮಾನ. ಸ್ನೇಹಕೂಟ. ಪರಿಸರ ಜಾಗೃತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಮೋದಿ ಸಂಪುಟಕ್ಕೆ ಎಚ್ಡಿಕೆ ರಾಜ್ಯದ ಅಭಿವೃದ್ಧಿಗೆ ಪೂರಕ. ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಸುದ್ದಿಯ ವಿವರಗಳು. ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರು. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರ ಅನ್ವಯ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಹಾಗೂ 18 ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಿಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಡಿಎಲ್ಎಸ್ಎ ಬೀದರ್ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಭು ಎನ್ ಬಡಿಗೇರ್ ಹೇಳಿದರು. ಬಡತನದಲ್ಲಿರುವ ಕೆಲವೊಂದು ಪಾಲಕರು 14 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ವಿವಿಧ ಕಾಮಗಾರಿಗಳಲ್ಲಿ ಕೆಲಸಕ್ಕೆ ದೂಡಿ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ದುಡಿಮೆಗೆ ಕಳುಹಿಸುತ್ತಿರುವುದು ಖಂಡನೀಯವಾದದ್ದು. ಅಂತಹ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಂಥ ಮಕ್ಕಳು ಇಂದು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ನಾವೆಲ್ಲರೂ ಪಣ ತೊಡೋಣ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನ ಬೋಧಿಸಿದ್ದರು. ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಬೀದರ್ನ ಶ್ರೀಹರಿ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಕಾರ್ಯಕ್ರಮಕ್ಕೂ ಮುಂಚೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ರಂಗಮಂದಿರದವರೆಗೆ ವಿವಿಧ ಶಾಲಾ ಮಕ್ಕಳಿಂದ ಕಾಲ್ನಡಿಗೆ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಶರಣಪ್ಪ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಗುರುರಾಜ್, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ರಜಿಯಾ ಬಳಬಟ್ಟಿ, ಮಕ್ಕಳ ಕಲ್ಯಾಣ ಸಮಿತಿಯ ಮಂಜುಳಾ, ಯೋಜನಾ ನಿರ್ದೇಶಕರು, ಜಿಲ್ಲಾ ಬಾಲಕಾರ್ಮಿಕ ಯೋಜನೆ, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅರ್ಜುನ್ ಎಸ್, ಕಾರ್ಮಿಕ ನಿರೀಕ್ಷಕರಾದ ಕೆಎ ಸುವರ್ಣ, ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಎಕೆ ಜೋಶಿ, ಸಿಡಿಪಿಒ ಶಾರದಾ ಹಾಗೂ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಾಲ ಕಾರ್ಮಿಕ ಪದ್ಧತಿ ಸಮಾಜದ ಒಂದು ಪಿಡುಗು ಅಂತ ಪಿಡುಗನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಶ್ರೀಯುತ ಶಿವಶರಣಪ್ಪ ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಗುರು. ಮೂಲ ಕಾರಣ ನಾವು ಬಡತನ ಅಂತ ಗುರುತಿಸಿರ್ತೀವಿ. ಅದಕ್ಕೆ ನಾವು ಸರ್ಕಾರ ಕಾನೂನುಗಳನ್ನು ಯಾವ್ದು ಮಾಡ್ತದೆ ಅದ್ರ ಪ್ರಕಾರ ಅದನ್ನ ನಿರ್ವಹಣೆ ಯೋಜನೆಗಳು ಕೂಡ ಮಾಡಿರ್ತದೆ. ಬಡತನದಿಂದ ಬಾಲ ಕಾರ್ಮಿಕರಾಗ್ತಾರಂತ ನಾವು ರೆಸ್ಕ್ಯೂ ಆಪರೇಷನ್ದಾಗ ಹೋದಾಗ ಕೆಲವೊಬ್ರು ಹೇಳ್ತಿರ್ತಾರೆ, ಅದು ಸುಳ್ಳು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡ್ತೀವಿ ಮತ್ತು ಫುಡ್ ಕೂಡ ಮತ್ತು ನರೇಗಾ ಕೂಲಿ, ಆನಂತರ ಈಗ ವಿಶೇಷವಾಗಿ ಇಂಥ ಮಕ್ಕಳಿಗೆ ನಾವು ಪ್ರಾಯೋಜಕತ್ವ ಯೋಜನೆ ಅಂತೇಳಿ ನಮ್ಮ ಇಲಾಖೆಯಿಂದ ನಿರ್ವಹಿಸ್ತೇವೆ. ನಮ್ಮಲ್ಲಿ ಬಾಲಕಾರ್ಮಿಕತೆ ಹೆಚ್ಚಾಗಿ ನಾವು ಕಾಣ್ತಾ ಇರುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ. ಸಿಟಿ ಒಳಗೆ ಒಂದಿಷ್ಟು ಅದಾರ, ಇಲ್ಲಂತಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಏನದ ಅಂತಂದ್ರೆ ಸರ್ಕಾರ ಮಾಡಿದಂಥ ಎಷ್ಟೊಂದು ಯೋಜನೆಗಳು ಜನರಿಗೆ ಮುಟ್ತಾ ಇಲ್ಲ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲ ಮಾಹಿತಿಯ ಕೊರತೆ ಕಾರಣವಾಗಿ ಆಮೇಲೆ ನಮ್ಮಲ್ಲಿ ಇನ್ನೂ ಸಹಿತ ಈ ಅನಕ್ಷರತೆ ಅದ, ಮಾಹಿತಿಯ ಅಥವಾ ತಿಳುವಳಿಕೆ ಕೊರತೆ ಅದ. ಹೀಗಾಗಿ ನಮ್ಮ ಮಕ್ಕಳನ್ನು ನಾವು ದುಡಿಸ್ತೀವಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ನಾವಿಲ್ಲಿ ಗಮನಿಸುವಂಥದ್ದು ಏನು ಅಂತಂದ್ರೆ, ನಾವು ತಂದೆ ತಾಯಿ ಇದ್ದೀವಿ,
ಸಾಕ್ಲಿಕ್ಕಾಗಲಿಲ್ಲ ಅಂದ್ರೆ ಮಕ್ಕಳನ್ನ ಹುಟ್ಟಿಸ್ಬಾರ್ದು ಅನ್ನೋಂಥದ್ದು ನನ್ನ ಹಿರಿಯದು. ನಮ್ಮ ಒಂದು ತೆವಲಿಗೆ ನಾವು ಮಕ್ಕಳನ್ನ ಹುಟ್ಟಿಸ್ತೀವಿ, ಆದ್ರೆ ಮಕ್ಕಳನ್ನ ಹುಟ್ಟಿಸಿ ನಾವು ಈ ರೀತಿ ಅವ್ರನ್ನ ರಸ್ತಾಗಿ ಬಿಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ಮೊಟ್ಟಮೊದಲು ನಾವು ಶಿಕ್ಷೆಗೆ ಗುರಿಯಾಗಬೇಕು. ಇದು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ಇದು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ. ಮಕ್ಕಳನ್ನ ನಾನು ವ್ಯವಸ್ಥಿತವಾಗಿ ಬೆಳೆಸ್ತೀನಿ, ಅವ್ರಿಗೆ ಶಿಕ್ಷಣ ಕೊಡ್ತೀನಿ, ಅವ್ರಿಗಿರುವಂಥ ಮೂಲಭೂತ ಹಕ್ಕುಗಳನ್ನು ಕೊಡ್ತೀನಿ ಅಂತಂದ್ರೆ ನಾವು ಹುಟ್ಟಿಸ್ಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡಬಾರ್ದು ಅನ್ನುವಂಥದ್ದು ಒಂದು ಕಡೆ. ಇಲ್ಲಿ ನಾವೆಲ್ಲ ಮಕ್ಕಳು ಬಂದಾರ, ಈ ಎಲ್ಲ ಮಕ್ಕಳುಗೆ ಚಲೋ ಅದ, ಇವರೆಲ್ಲ ಶಾಲೆಗೆ ಬರ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳು ನಮ್ಮಲ್ಲಿ ಊರಾಗ ರಗಡ ಬಂದಿದ್ದಾರೆ, ಇನ್ನೂ ಅದಾರ. ಆ ಮಕ್ಕಳಿಗಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯೊಳಗೆ ನಿಯಮ ಇದೆ, ಆದ್ರೆ ಎಷ್ಟೊಂದು ನಿಯಮಗಳು ಪಾಲಿಸ್ಲಿಕ್ಕತ್ತೀವಿ ಅನ್ನುವಂಥದ್ದು. ಇಲ್ಲಿ ಈ ಒಂದು ಸಾಮಾಜಿಕ ಪೀಳಿಗೆಗೆ ಬಹಳಷ್ಟು ಕೈಗಳು ಕೆಲಸ ಮಾಡಬೇಕಾಗ್ಯದ. ಆ ಕೆಲಸ ಮಾಡಿದವಾಗ ಮಾತ್ರ ಈ ಸಮಸ್ಯೆಗಳು ನಿವಾರಣೆ ಆಗ್ತಾವ. ಅದಕ್ಕೆ ಇಲ್ಲಿ ಗಮನಿಸುವಂತದ್ದೇನು ಅಂತಂದ್ರೆ ಇಲಾಖೆಯವರು ಕೇವಲ ಇಲಾಖೆಯಾಗಿ ಅಥವಾ ನಾವೆಲ್ಲ ಸಂಬಳ ತೆಗೆದುಕೊಳ್ಳುವಂತ ಇಲಾಖೆಯವರು ಅಷ್ಟೇ ಕೆಲಸ ಮಾಡಲಾರ್ದೆ ಇದಕ್ಕೆ ನಾಗರಿಕರ ಭಾಗವಹಿಸುವಿಕೆ ಸಹಿತ ಅಷ್ಟೇ ಮುಖ್ಯದ. ಅವ್ರನ್ನೂ ಸಹಿತ ತೆಗೆದುಕೊಂಡು ಪ್ರತಿಯೊಬ್ಬ ನಾಗರಿಕ ಈ ಸಮಸ್ಯೆಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನೋಡ್ರಿ, ಮಕ್ಕಳು ಅಂತ ಅವ್ರಿಗೆ ತನ್ನದೇ ಆದ ಬದುಕದ, ತನ್ನದೇ ಆದ ಕನಸುಗಳದಾವೆ, ತನ್ನದೇ ಆದ ಜೀವನ ಅದ. ಅದನ್ನ ನಾವೇನು ಹೇಳಕತ್ತೀವಿ, ನಾನು ತಾಯಿ ಅದೀನಿ, ನನ್ನ ತಲೆಯೊಳಗಿಂತ ಕನಸನ್ನ ನಾನು ನನ್ನ ಮಗುವಿಗೆ ಹಾಕ್ತೀನಿ ಹೊರತು ಮಗುವಿಗೆ ತನ್ನದೇ ಆದ ಕನಸು ಐತಿ ಅಂತ ನಾವೇನು ವಿಚಾರ ಮಾಡಕತ್ತೀವಿ. ಇದನ್ನು ಗಮನಿಸುವಂಥದ್ದು ಬಹಳ ಮುಖ್ಯದ. ಅದಕ್ಕೆ ಇಲ್ಲಿ ಒಂದಿಷ್ಟು ತಾಯಂದಿರನ್ನ ಅಥವಾ ಪಾಲಕರನ್ನು ಸಹಿತ ಕರೆಸಿದ್ರ ಅವ್ರಿಗೆ ಗೊತ್ತಾಗಬೇಕು, ನಮ್ಮ ಮಕ್ಕಳಲ್ಲಿ ನೀ ದುಡಿಯಕ್ಕೆ ಹೋಗೋದ್ರ ದುಡಿಯಕ್ಕೆ ಹೋಗ್ತಾವ, ಶಾಲೆಗೆ ಹೋಗ್ತಾವ. ಆದ್ರೆ ಮುಖ್ಯವಾಗಿ ತಪ್ಪು ನಮ್ಮಿಂದ ಆಗ್ತಾ ಇದೆಯಲ್ಲ, ನಾನು ಇವಾಗ ದುಡಿದು ಬಂದ 100 ರೂಪಾಯಿ ಅಂದ್ರೆ ನನಗೆ ಸಂಜೆ ಒಂದು ಪ್ಯಾಕೆಟ್ ಹಾಕಕ್ಕೆ ಸಿಗ್ತೈತಿ ಅಂತ ಅನ್ನುವಂಥ ತಂದೆ ತಾಯಿ ನಾವಾದವಾಗ ಈ ಸಮಸ್ಯೆ ಪರಿಹಾರ ಆಗುದು ಯಾವಾಗ. ಅದಕ್ಕೆ ದಯವಿಟ್ಟು ಇಲಾಖೆಯವ್ರು ಗಮನಿಸ್ಬೇಕೇನು ಅಂತಂದ್ರೆ ಇಲ್ಲಿ ಪಾಲಕರನ್ನು ಸಹಿತ ಒಂದಿಷ್ಟು ಜೋಡ್ ಮಾಡ್ಕೋಬೇಕು. ನಮ್ಮ ನಾಗರಿಕರನ್ನ ಜೊತೆಗೆ ಸ್ಥಳೀಯವಾಗಿರುವಂಥ ಜನಪ್ರತಿನಿಧಿಗಳನ್ನು ಸಹಿತ ಕರೆದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಹಾಕಿದೀವಿ 23 ಕೇಸ್ಗಳನ್ನ ನಾವು ಆಲ್ರೆಡಿ ಪ್ರಾಸಿಕ್ಯೂಷನ್ ಏನು ಮಾಡಿದೆವು. ಅದರ ಬಗ್ಗೆ ನಾವೆಲ್ಲ ಇದರಲ್ಲಿ ದಿನಾಚರಣೆಯಲ್ಲಿ ನಾವು ಅವನ್ನ ಹೈಲೈಟ್ ಮಾಡಿ ಮತ್ತು ಯಾವುದೇ ಒಂದು ಬಾಲಕಾರ್ಮಿಕ ಬಿಲೋ 14 ಏನಿರ್ತದೆ ಅದನ್ನು ಬಾಲಕಾರ್ಮಿಕ ಕಾಯ್ದೆ ಅಡಿ ತಂದು ನಾವು ಪ್ರಾಸಿಕ್ಯೂಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಮೂಲಕನೂ ಸೆಕ್ಷನ್ 17 ಇನ್ಸ್ಪೆಕ್ಟರ್ಗೂ ಸಹ ತರಬೇತಿ ಮುಖಾಂತರ ನಾವು ತಿಳುವಳಿಕೆ ಕೊಟ್ಟೆವು. ಮತ್ತು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಸಹ ಬಾಲಕಾರ್ಮಿಕರಂದರೆ ಯಾರು ಮತ್ತು ಬಿಲೋ 14 ಇದ್ದರೆ ಮತ್ತು ರೆಗ್ಯುಲೇಷನಲ್ಲಿ ನಾವು 15, 16, 17, 18ರವರೆಗೂ ನಾವೇನಪ್ಪ ಅಂದ್ರೆ ಬಾಲಕಾರ್ಮಿಕರನ್ನು ಯಾರು ದುಡಿಸ್ಕೋಬಾರ್ದು ಅನ್ನೋ ಒಂದು ಮೆಸೇಜನ್ನು ಈ ದಿನಾಚರಣೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸೋ ಮೂಲಕ ನಾವು ಇವತ್ತು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ಈ ದಿನಾಚರಣೆ ಆಚರಿಸುವ ಸಲುವಾಗಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ DLSA ಬೀದರ್ ಶ್ರೀಯುತ ಪ್ರಭು ಎನ್ ಬಡಿಗೇರ್ ಅವರು ಉದ್ಘಾಟನೆಯನ್ನು ಮಾಡಿ ಬೀದರ್ ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಯಿಂದ ಬೀದರ್ ನಗರದ ಮಂಗಲ್ಪೇಟ್, ಚೌಬಾರ, SP ಕಚೇರಿ ಸೇರಿದಂತೆ ಬೀದರ್ ನಗರದ ವಿವಿಧ ಬಡಾವಣೆಗಳ ರಸ್ತೆಗಳು ಹಾಗೂ ಚರಂಡಿಗಳು ನೀರಿನಿಂದ ತುಂಬಿ ಹೋಗಿವೆ. ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಬೀದರ್ ನಗರಸಭೆ ಅಧಿಕಾರಿಗಳು ನೀರು ಸುಗಮವಾಗಿ ಹೋಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶಿವಕುಮಾರ್ ತುಂಗ ಅವರು ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವಕುಮಾರ್ ತುಂಗ ಅವರು ಮಾತನಾಡುತ್ತಾ, ಬೀದರ್ ಉತ್ಸವ ಸಂದರ್ಭದಲ್ಲಿ ಬೀದರ್ ನಗರದ ರಸ್ತೆಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಬೀದರ್ ನಗರದಲ್ಲಿ ರಸ್ತೆಗಳು ಮತ್ತು ಚರಂಡಿಗಳು ನಿರ್ಮಾಣ ಮಾಡಿದ್ದು, ಕಳಪೆ ಮಟ್ಟದ ಕಾಮಗಾರಿಯಿಂದ ರಸ್ತೆಗಳು ಕಿತ್ತು ಹೋಗಿವೆ, ಚರಂಡಿಗಳಲ್ಲಿ ನೀರು ತುಂಬಿ ಹರಿಯುತ್ತಿವೆ. ಇದರಿಂದ ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ ಎಂದು ಹೇಳಿದ್ದರು.
कौन सी मैं देखा हूँ लेडीज गिर गई तो देखा हूँ वही बोलो ना मैं गिर गई हो सीरियस हो बेचारी कैसा होता है बोला आप घुमा में चले जा रहे हो ಗಾಡಿ ಹೋಗೋದು ನಿಂತಿರ್ಸೋದಿಲ್ಲ ಟೆನ್ಷನ್ ಬಿದ್ದು ಫೋನ್ ಬೇಡ ಬೇಡ ಸುಮ್ಮನೆ ಸಿಗ್ಬಿದೆ ಅದರಲ್ಲಿ ಬೀದರ್ ಉತ್ಸವ ಮಾಡೋ ಸಂದರ್ಭದಲ್ಲಿ ರೋಡು ಮತ್ತು ನಾಲೆ ಅಭಿವೃದ್ಧಿಗಾಗಿ ಅಂತಂದು ಏನು 100 ಕೋಟಿ ದುಡ್ಡು ಬಂದಿತ್ತು. ಆದರೂ ಕೂಡ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಎಲ್ಲೋ ಸುಮ್ಮನೆ ಕಳಪೆ ಕಾಮಗಿರಿ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿ ಮಾಡಿದ್ದಾರೆ. ಹಾಗೂ ಇವತ್ತು ಮಳೆ ಬಂದಿನ ಸಂದರ್ಭದಲ್ಲಿ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ಲತ್ತದ. ಹಾಗಾಗಿ ಇವತ್ತು ಮಾಡ್ತಕ್ಕಂಥ ಅವ್ರದ್ದೇನು ಕಳಪೆ ಕಾಮಗಿರಿ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಅವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಬೇಕು, ಅವ್ರಿಗೆ ಜೈಲಿಗೆ ಕಳಿಸ್ಬೇಕಂತಂದು. ಯಾಕಂತಂದರೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಇವತ್ತು ಮೊಳಕಾಲ್ತನ ನೀರಲ್ಲಿ ಹೋಗ್ಬೇಕಾಗ್ಲತ್ತದ. ಇಲ್ಲಿ ಸಂಬಂಧಪಟ್ಟಂಥ ಶಾಸಕರು ಏನು ಮಾಡ್ತಾ ಇದ್ದಾರೆ, ಬೀದರ್ ನಗರದಲ್ಲಿ ಹಾಗೂ ಬೀದರ್ ದಕ್ಷಿಣದಲ್ಲಿ ಕೆಲವೊಂದು ರೋಡು ನಾಲಿ ಪೂರ ತುಂಬಿ ತುಳುಕ್ಲತ್ತವ. ಆದರೂ ಕೂಡ ನೋಡೋಂಥ ಯಾವ ಅಧಿಕಾರಿ ಕೂಡ ಇವತ್ತು ಗಮನ ಹರಿಸ್ತಾ ಇಲ್ಲ. ಅಂಥ ಅಧಿಕಾರಿಗಳ ಮೇಲೆ ಕೂಡ ಇವತ್ತು ತನಿಖೆ ಆಗಬೇಕು. ಹಾಗೂ ಶಾಸಕರಿಗೆ ಏನದ ಅಂತಂದರೆ ಕೂಡಲೇ ಅಲ್ಲಿನ ಜನರು ಅವ್ರಿಗೆ ಏನದ ಅಂತಂದ್ರೆ ರಾಜೀನಾಮೆ ಕೇಳಬೇಕು. ಯಾಕಂತಂದರೆ ಇವತ್ತು ಭಾಳಷ್ಟು ಮಳೆ ಬಿದ್ದು ಇವತ್ತು ಹಾವು ತೇಳು ಎಲ್ಲ ಇವತ್ತು ಮನೆಗೆ ಬರ್ಲತ್ತವ. ಇವತ್ತು ಚರಂಡಿ ನೀರು ಕೂಡ ಇವತ್ತು ಮನೆಯಲ್ಲಿ ಬೆಡ್ರೂಮಿನಲ್ಲಿ ಬರ್ಲತ್ತವ. ಹಾಗಾಗಿ ಇವತ್ತು ಕೇಳೋರು ಯಾರೂ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ತಿರುಗಾಡಿ ತನಿಖೆ ಮಾಡಿ ಆದಷ್ಟು ಬೇಗ ಜನರಿಗೆ ಓಡಾಡೋಕೆ ಅನುಕೂಲ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಚೌಬರಕ್ಕೆ ಹೋಗ್ಲತ್ತರ ಸರ್ ಪೂರಾ ಮೊಳಕಾಲ್ತನ ನಿಮ್ಮ ಕಾಲು ಮುಣುಗ್ತಾವ. ಆದ್ರೆ ಇವತ್ತು ಸಣ್ಣ ಮಕ್ಕಳು ಇದ್ದು ಅಂತಂದ್ರೆ ನೀರಲ್ಲಿ ಬೀಳತ್ತಾವ. ಆದ್ರೆ ಇವತ್ತೇನಿದು
ಗುಂಪ ರೋಡ್ಲಿಂದ ಏನು ಬ್ರಿಡ್ಜ್ ಅದ, ರೈಲ್ವೆ ಬ್ರಿಡ್ಜ್ ಕೆಳಗಡೆ ಅಲ್ಲಿಂದ ಬರ್ಲತ್ರು ಕೂಡ ಅಲ್ಲಿ ಪೂರಾ ಗಚ್ಕೆ ಯಾವುದೇ ಏನು ಯಾವುದೋ ಆಕ್ಸಿಡೆಂಟ್ ಕೂಡ ಆಗ್ಲತ್ತವ, ಕೆಲವೊಂದು ಗುಂಡಿ ಬಿದ್ದವ. ಹಾಗಾಗಿ ಆದಷ್ಟು ಬೇಗ ಮಾಡಲಿಲ್ಲ ಅಂತಂದ್ರೆ ನಾವು ಕೂಡ ಗುಂಡಿ ಬಿದ್ದಿದಂಥ ಜಾಗದಲ್ಲಿ ಸಸ್ಯಗಳನ್ನು ನಡೆಸಿ ಏನು ಮರಗಳನ್ನು ಬೆಳೆಸ್ತೇವೆ ಅಂತಂದು ಸಂಬಂಧಪಟ್ಟಂಥ ಅಧಿಕಾರಿಗೆ ಕೂಡ ಎಚ್ಚರಿಕೆ ಕೊಡ್ತಿದ್ದೆವು. ನೇಪಾಳ ದೇಶದ ಕಟ್ಮುಟದಲ್ಲಿ 3 ದಿನಗಳ ಕಾಲ ನಡೆದ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸಿ ತಾಯ್ನಾಡಿಗೆ ಮರಳಿದ ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆಯವರಿಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು, ದಲಿತ ಸಮಾಜದ ಪ್ರಮುಖರು ಸನ್ಮಾನಿಸಿದ್ದರು. 2024ನೇ ಸಾಲಿನ ಗ್ಲೋಬಲ್ ಯುವ ವಿಜ್ಞಾನ ಪ್ರಶಸ್ತಿ ಪಡೆದಿದ್ದಕ್ಕೆ ಕುಟುಂಬದವರು ಹರ್ಷ ವ್ಯಕ್ತಪಡಿಸಿ ಯುವಕರಿಗೆ ನಮ್ಮ ಪ್ರೇರಣೆಯಾಗಲಿ ಎಂದರು. ನೇಪಾಳದಲ್ಲಿ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರುವ ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆ ಚಿಕ್ಪೇಟ್ ಅವರು ಮಾತನಾಡುತ್ತಾ, ಕಲಬುರಗಿಯಲ್ಲಿ ಉಪನ್ಯಾಸಕರಾಗಿ ನಿರ್ವಹಿಸುತ್ತಿದ್ದ ನನಗೆ ಸನ್ಮಾನ ಮಾಡಿದ್ದ ಬೀದರ್ ಜಿಲ್ಲೆಯ ದಲಿತ ಸಮಾಜದ ಮುಖಂಡರಿಗೆ ಧನ್ಯವಾದಗಳು ಹೇಳಿದ್ದರು. ಅರ್ಜುನ್ ಗಾಂಜಾ ಅವರು ಮಾತನಾಡುತ್ತಾ, ನನ್ನ ಮಗ ಸರ್ಕಾರಿ ಶಾಲೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಿದ್ದಕ್ಕೆ ಹೆಮ್ಮೆ ಅನಿಸುತ್ತಿದೆ ಎಂದು ಹೇಳಿದ್ದರು. ರೇಖಾ ಕಾಂಜಾ ಅವರು ಮಾತನಾಡುತ್ತಾ, ನನ್ನ ಮಗ ಬೀದರ್ ಜಿಲ್ಲೆಯ ಯುವಕರಿಗೆ ಸ್ಫೂರ್ತಿಯಾಗಲಿ ಎಂದರು. ಪ್ರೊಫೆಸರ್ ಅಶೋಕ್ ಎಬಿ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ದಲಿತ ಪ್ರತಿಭಾವಂತ ಯುವಕ ಸಿದ್ಧಾರ್ಥ್ ಕಾಂಚೆ ಚಿಕ್ಪೇಟ್ ಅವರು ನೇಪಾಳದಲ್ಲಿ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಭಾರತ ದೇಶದ, ಕರ್ನಾಟಕ ರಾಜ್ಯದ ಹಾಗೂ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮಣರಾವ್ ಕಾಂಚೆ, ರಮೇಶ್ ಕಟ್ಟಿ ತುಂಗಾವ್ ಆರುತಿ, ಬಾಬುರಾವ್ ದುಬುಲ್ಗೊಂಡೆ, ಶಶಿಕಾಂತ್, ರಾಜ್ಕುಮಾರ್ ಸಹ ಶಿಕ್ಷಕರು, ವಿಜಯಕುಮಾರ್ ಸಾಂಗ್ಳೆ, ಸೂರ್ಯಕಾಂತ್ ಬಡಿಗೇರ್, ನಾಮದೇವ್ ಗೋಖಲೆ, ದಶರಥ್ ಔರದ್ಕರ್, ರಮೇಶ್ ಬಕ್ಚೌಡಿ, ಲಕ್ಷ್ಮಣ್ ಶೇರಿಕರ್, ಝರೆಪ್ಪ, ಬಾಬುರಾವ್ ಹಂಗರ್ಗೆ, ನರ್ಸಿಂಗ್ ಯರ್ನಳ್ಳಿ, ಶಿವರಾಮ್ ವಾಲ್ದೊಡ್ಡೆ, ಧನರಾಜ್ ವಾಲ್ದೊಡ್ಡೆ ಅವರು ವಿಶೇಷ ಅತಿಥಿಗಳು ಇದ್ದರು. ಜಯಶ್ರೀ ದೀಪಕ್ ಕಾಂಬ್ಳೆ, ಇಂದ್ರಾಬಾಯಿ ಕಾಂಬ್ಳೆ, ಸಂಗೀತ, ಅನಿತಾ ಮತ್ತು ಲಕ್ಷ್ಮಣ್ ಕಾಂಬ್ಳೆ ಚಿಕ್ಪೇಟ್ ಇವರೆಲ್ಲರೂ ಸೇರಿ ಉಪಸ್ಥಿತರಿದ್ದರು. ಹಾಗೆ ಸೇರಿದಂತೆ ಬೀದರ್ ಜಿಲ್ಲೆಯ ದಲಿತ ಸಮಾಜದ ಹಿರಿಯರು, ಕಾಂಚೆ ಕುಟುಂಬದವರು, ಹಿತೈಷಿಗಳು ಇದ್ದರು. ಸರ್ ನಡು ಬರಬೇಡ್ರಿ ಸರ್, ನಡು ಬರ್ಬೇಡ್ರಿ. ಈಗ ನೋಡ್ರಿ ₹100 ಮಾತ್ರ. ಹೋಲ್ಸೇಲ್ ಮಾರಾಟದಲ್ಲಿ ಕೇವಲ ₹100 ಬೆಲೆ ಸಿಗ್ತಾ ಇದೆ. ಬನ್ನಿ ಸರ್, ಬನ್ನಿ, ಬೇಗನೆ ಬನ್ನಿ ಸರ್.
ಹಲೋ ಸರ್ ಸರ್ ಒಂದು ನೋಡಿ ನೇಪಾಳದಲ್ಲಿ ಕಟ್ಮಂಡು ಅನ್ನುವಂಥ ಒಂದು ಇದರೊಳಗೆ ಒಂದು ಕಾನ್ಫರೆನ್ಸ್ ಇತ್ತು. ಆ ಸಂದರ್ಭದಲ್ಲಿ ಇವರು ಅಲ್ಲಿ ಭಾಗವಹಿಸಿಕೊಂಡು ಆ ಕಾನ್ಫರೆನ್ಸಲ್ಲಿ ಸುಮಾರು ಎಷ್ಟು 1 ಲಕ್ಷಕ್ಕಿಂತ ಜನರು ಮೇಲ್ಪಟ್ಟು ಭಾಗವಹಿಸಿದರು. ಅದರಲ್ಲಿ ತಮ್ಮದೇ ಆಗಿರುವಂಥ ರಿಸರ್ಚ್ ಪೇಪರನ್ನು ಮಂಡನೆ ಮಾಡಬೇಕಾಗಿರುತ್ತದೆ. ಇವರು ಕೂಡ ಅಲ್ಲಿ ರಿಸರ್ಚ್ ಪೇಪರನ್ನು ಮಂಡನೆ ಮಾಡಿದ್ದಾರೆ. ಆ ರಿಸರ್ಚ್ ಪೇಪರ್ ಎಲ್ಲರಿಗೆ ಒಂದು ಅದು ಎಲ್ಲರಿಗೆ ಅವರನ್ನು ಮೆಚ್ಚುಗೆಯನ್ನು ಪಡ್ಕೊಂಡು ಅದಕ್ಕೆ ಒಂದು ಗ್ರೇಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅಂಥೇಳಿ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ. ಇದು ಇಂಥ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತದೆ. ಮತ್ತು ಇವರು ಈ ಅಗ್ರಿಕಲ್ಚರದಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ, ಪ್ರೊಡಕ್ಷನ್ ಯಾವ ರೀತಿ ಕಡಿಮೆ ಆಗ್ತಾ ಇದೆ, ಅದನ್ನು ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ರಿಸರ್ಚ್ ಇವ್ರದ್ದು ಹೋಗ್ತಾ ಇರುವಂಥದ್ದಾಗಿದೆ. ಇದಕ್ಕೆ ಇಂಥ ಒಂದು ರಿಸರ್ಚ್ ನಮ್ಮ ಜಿಲ್ಲೆಯಲ್ಲಿ ನಡೀತಿರುವಂಥದ್ದು ಒಂದು ಹೆಮ್ಮೆಯ ವಿಷಯನೇ ಅಂತ ಹೇಳ್ಬೋದು. ಇದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ರೈತರಿಗೆ ಒಂದು ಅದರಿಂದ ಸಹಕಾರ ಆಗಿ ತಮ್ಮ ಪ್ರೊಡಕ್ಷನನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ಕೋಆಪರೇಟ್ ಆಗ್ತದೆ ಅಂತ ಭಾವಿಸುತ್ತಾ ಪ್ರೈಮರಿ ಹಂತದಿಂದ ಪ್ರೈವೇಟ್ ಸ್ಕೂಲ್ ಮಾಡಿ ಕನ್ನಡ ಮೀಡಿಯಮ್ಲಿಂದ ಏನಪ್ಪ ಓದ್ಕೊಂಡು ಸರ್ಕಾರಿ ಶಾಲೆಯಿಂದ ಸಿದ್ಧಾರ್ಥ ಹೈಸ್ಕೂಲಿಂದ ಮುಗಿಸ್ಕೊಂಡು ಮುಂದೆ ಕರ್ನಾಟಕ PUC ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಏನಪ್ಪ ಅಂದರೆ ಡಿಗ್ರಿಯನ್ನು BSc ಕರ್ನಾಟಕ ಕಾಲೇಜಲ್ಲಿ ಮುಗಿಸ್ಕೊಂಡು ಗುಲ್ಬರ್ಗ ಯೂನಿವರ್ಸಿಟಿದಾಗ MScಯಲ್ಲಿ ಫಸ್ಟ್ ಅವರು ಡಿಪಾರ್ಟ್ಮೆಂಟ್ ಫಸ್ಟ್ MScದ ಗೋಲ್ಡ್ ಮೆಡಲ್ ತೊಗೊಂಡು ಮುಂದೆ ಏನಪ್ಪ PhDಯಲ್ಲಿ ಸಂಶೋಧನೆ ಮಾಡ್ತಿದ್ದಾಗ ಈಗ ಮುಂದೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಅವಾರ್ಡ್ ಬಂದಿದೆ. ನನಗೆ ತುಂಬ ಹೆಮ್ಮೆ ಆಗಿದೆ. ಇಡೀ ನನ್ನ ಸಮಾಜದ ಜನರು ಬೀದರ್ ಜಿಲ್ಲೆ ಇರ್ತಕ್ಕಂಥ ಬಂಧು ಬಳಗದವರು ನಾವು ಏನಪ್ಪ ಅಂದರೆ ಅವ್ರಿಗೆ ಎಂದು ತುಂಬಲಾರ್ದಿದ್ದ ಇಂಥ ಮಗು ಏನಪ್ಪ ಅಂದರೆ ಕೊಟ್ಟು ಧನ್ಯವಾದ ಹೇಳ್ತೀನಿ. ಇಲ್ಲ ನನಗೆ ಅಣ್ಣವ್ರು ಲಕ್ಷ್ಮಣರ ಕಾಂಚಿ ಅಂತೇಳಿ ಅವ್ರು ನಾವು ಇಬ್ಬರು ಅಣ್ಣ ತಮ್ಮರಿದ್ದೀವಿ. ಅವ್ರನ್ನೂ ಸರ್ಕಾರಿ ಸೇವೆಯಲ್ಲಿ ಇದು ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಅದೇನಪ್ಪ ಅಂದರೆ ಇಡೀ ಸಮಾಜ ನಮ್ಮ ಹಿಂದೆ ಇರ್ತದ, ನಾವು ಇರಲಿ ಅಂತ ಹೇಳ್ತೇವೆ ಸದಾ ಭಾವಿಸ್ತಾ. ನನ್ನ ಮಗ ಸುಮಾರು 8 ಕಿಲೋಮೀಟರ್ ದಿನ ಹಾದಿ ನಡ್ಕೊಂಡು ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆಯಿಂದ ಕರ್ನಾಟಕ ಕಾಲೇಜು ಟಾಪರ್ ನನ್ನ ಮಗ. ಇಲ್ಲಿ ಕರ್ನಾಟಕ ಚಿಕ್ಕಪಳ್ಳಿ ಸುಮಾರು 8 ಕಿಲೋಮೀಟರ್ ಅದು ಬೀದರು. ದಿನ ನಡ್ಕೊಂಡು ಬಂದು ಕರ್ನಾಟಕ ಕಾಲೇಜು ಟಾಪರ್ ನನ್ನ ಮಗ. ಗುಲ್ಬರ್ಗ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟು. ಮತ್ತೀಗ ಸಡ್ನು ಪಾಸ್ ಆಗ್ಯಾನ, ನಟ್ನು ಪಾಸ್ ಆಗ್ಯಾನ. ಜನರಲ್ದಾಗ ಬಂದದ್ದು ನನಗೆ ಭಾಳ ಹೆಮ್ಮೆ. ಮತ್ತೀಗ ಈಗ ಸದ್ಯಕ್ಕೆ ಗುಲ್ಬರ್ಗ ಯೂನಿವರ್ಸಿಟಿಗೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗ 5 ವರ್ಷ ಮಾಡಿ ಹೋಗಿದ್ದಾರೆ. ದಿನಾಂಕ 6 ಜೂನರಂದು ನೇಪಾಳಿನ ಕಠ್ಮಂಡುವಿನಲ್ಲಿ ನನಗೆ ಯಂಗ್ ಸೈಂಟಿಸ್ಟ್, ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ದೊರಕಿದ್ದು. ನನ್ನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅದನ್ನು ಪರಿಗಣಿಸಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕಠ್ಮಂಡುವಿನ ತ್ರಿಭುವನ್ ಯೂನಿವರ್ಸಿಟಿಯವರು ನನಗೆ ಈ ಅವಾರ್ಡನ್ನು ನೀಡಿದ್ದಾರೆ. ಅದಕ್ಕಾಗಿ ನನ್ನ ಎಲ್ಲ ಹಿತೈಷಿಗಳಿಗೆ, ನನ್ನ ಜಿಲ್ಲೆಯ ಜನರಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದು ನಮ್ಮ ಕರ್ನಾಟಕಕ್ಕೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ.
ತಾವೆಲ್ಲರೂ ಇಲ್ಲಿ ಸೇರಿ ನನಗೆ ಒಂದು ವೆಲ್ ವಿಶಸ್ಗಳನ್ನು ನನಗೆ ಇವತ್ತು ಹೇಳಿದ್ರಿ, ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಾಣಿ ದಯಾ ಸಂಘ ಹಾಗೂ ಬಕ್ರೀದ್ ಹಬ್ಬದ ಆಚರಣೆ ನಿಮಿತ್ತ ಪ್ರಾಣಿಗಳ ಸಾಕಾಣಿಕೆ ಮತ್ತು ವಧೆಯನ್ನು ತಡೆಗಟ್ಟುವ ಕುರಿತು ಮುಂಜಾಗ್ರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಯಾವುದೇ ಜಾತಿ ಧರ್ಮದಲ್ಲಿ ಬರುವ ಹಬ್ಬಗಳನ್ನು ಅವರವರ ಆಚಾರ ವಿಚಾರಕ್ಕೆ ಧಕ್ಕೆ ಬರದಂತೆ ಶಾಂತಿಯುತವಾಗಿ ಆಚರಿಸುವಂತೆ ತಿಳಿಸಿದರು. ಸರ್ಕಾರದ ನಿಯಮಾವಳಿಯಂತೆ ಆಕಳು, ಕರು, ಎತ್ತು ಮತ್ತು ಒಂಟೆಗಳನ್ನು ವಧೆ ಮಾಡುವಂತಿಲ್ಲ. 13 ವರ್ಷ ಮೇಲ್ಪಟ್ಟಂತೆ ಎಮ್ಮೆ ಕೋಣಗಳನ್ನು ಪಶುಸಂಗೋಪನಾ ಇಲಾಖೆ ವೈದ್ಯಾಧಿಕಾರಿಗಳ ದೃಢೀಕರಣ ಪಡೆದು ವಧೆ ಮಾಡಬೇಕು. ಕಸಾಯಿಖಾನೆಗಳಲ್ಲಿ ವಧೆ ಮಾಡಿದ ನಂತರ ಪ್ರಾಣಿಗಳ ಅವಶೇಷಗಳನ್ನು ನಗರಸಭೆಯಿಂದ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ನಿಗದಿಪಡಿಸಿದ ಸ್ಥಳದಲ್ಲಿ ಗುಂಡಿ ತೋಡಿ ಮುಚ್ಚಲು ಕ್ರಮ ವಹಿಸಬೇಕೆಂದು ನಗರಸಭೆ ಆಯುಕ್ತರಿಗೆ ಸೂಚಿಸಿದರು. ಹಾಗೂ ಎಲ್ಲ ತಾಲೂಕು ಮುಖ್ಯಾಧಿಕಾರಿಗಳೊಂದಿಗೆ ಪಶುಸಂಗೋಪನೆ ಇಲಾಖೆ ವೈದ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆದ ಜಾಗೃತಿ ವಹಿಸಬೇಕು. ಜಿಲ್ಲೆಯಲ್ಲಿರುವ 50ಕ್ಕೂ ಹೆಚ್ಚಿರುವ ಪ್ರಾಣಿಗಳಲ್ಲಿರುವ ಗೋಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ SL ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಅಕ್ರಮ ಜಾನುವಾರು ಸಾಗಾಣಿಕೆ ಕುರಿತು ವನಮಾರ್ಪಳ್ಳಿ, ಕಮಲ್ ನಗರ್ ಬಾರ್ಡರ್ಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ CCTV ಕ್ಯಾಮೆರಾಗಳನ್ನು ಅಳವಡಿಸಿ ನಿಗಾ ವಹಿಸಬೇಕೆಂದು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕರಿಗೆ ಸೂಚಿಸಿದರು. ಅದೇ ರೀತಿಯಾಗಿ ರಸ್ತೆಗಳಲ್ಲಿ ಓಡಾಡುವ ಬೀಡಾಡಿ ದನಗಳನ್ನು ಹಿಡಿದು ಅವುಗಳನ್ನು ಕಿವಿಯೋಲೆಗಳನ್ನು ಹಾಕಿ ಗುರುತಿಸಿ ಗೋಶಾಲೆಗಳಿಗೆ ಬಿಡುವ ಕ್ರಮ ವಹಿಸಬೇಕು. ಬಕ್ರೀದ್ ಹಬ್ಬದ ಮುಂಚೆ ಬರುವ ಖಾನಾಪುರ್ ಮತ್ತು ಔರದ್ ಸಂತೆಗಳನ್ನು ಜಾಗೃತಿ ವಹಿಸಬೇಕು. ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲ ತಾಲೂಕುಗಳಲ್ಲಿ ಪ್ರಾಣಿ ಸಾಗಣೆ ಬಗ್ಗೆ ನಿಗಾ ವಹಿಸಬೇಕು ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬದೋಲೆ, ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ನರಸಪ್ಪ, ನಗರಸಭೆ ಆಯುಕ್ತರಾದ ರಾಥೋಡ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮುರುಗೇನ್, ಜಿಲ್ಲೆಯ ಎಲ್ಲ ತಾಲೂಕಿನ ಪಶು ವೈದ್ಯಾಧಿಕಾರಿಗಳು, ಜಿಲ್ಲೆಯಲ್ಲಿರುವ ಗೋಶಾಲೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. NEET UG ನಡೆಸುವಲ್ಲಿ ಮತ್ತು ಮೌಲ್ಯಮಾಪನ ಮಾಡುವಲ್ಲಿ NTA ಅಸಮರ್ಥತೆ, ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಲಾಗಿದೆ. ತಕ್ಷಣವೇ CBI ತನಿಖೆಗೆ ಒತ್ತಾಯಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬೀದರ್ ನಗರದಲ್ಲಿ ABVP ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. NEET UG ಫಲಿತಾಂಶವನ್ನು ಪ್ರಕಟಿಸುವ ಮೂಲಕ ಮರೆಮಾಡಲು ಹೊರಟಿದೆ. NEET UG 2024ರ ಪರೀಕ್ಷಾ ಪ್ರಕ್ರಿಯೆ ಮತ್ತು ಫಲಿತಾಂಶಗಳ ಕುರಿತು ಉದ್ಭವಿಸುವ ಪ್ರಶ್ನೆಗಳನ್ನು ಪರಿಹರಿಸಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ CBI ತನಿಖೆಗೆ ಒತ್ತಾಯಿಸುತ್ತದೆ. ವಿವಿಧ ರೀತಿಯಿಂದ ಅಕ್ರಮಗಳು ವರದಿಯಾಗಿವೆ. ಪರೀಕ್ಷೆಯ ದಿನವೇ ದೇಶದ ಕೆಲವು ಭಾಗಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಪರಿಹಾರಕಾರರು ಸಿಕ್ಕಿಬಿದ್ದಿದ್ದಾರೆ ಮತ್ತು ಕೆಲವು ಸ್ಥಳಗಳಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿತರಣೆಯಲ್ಲೂ ಅಕ್ರಮಗಳು ನಡೆದಿವೆ. ABVP ನೀಟ್ ಪರೀಕ್ಷೆಯ ಅಭ್ಯರ್ಥಿಗಳ ಸಮರ್ಥನೀಯ ಬೇಡಿಕೆಗಳೊಂದಿಗೆ ABVP ನಿಂತಿದೆ ಎಂದು ಜಿಲ್ಲಾ ಸಂಚಾಲಕ ಶಶಿಕಾಂತ್ ಮಾತನಾಡಿದರು. ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ನಂತರ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವ ಪ್ರಕರಣಗಳು ನಡೆಯುತ್ತಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಪರೀಕ್ಷೆ ನಡೆಸುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸದ ವಾತಾವರಣ ಮೂಡುವಂತೆ ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಈ ಸಂದರ್ಭದಲ್ಲಿ ಸಾಯಿ ಭೋಸ್ಲೆ, ರಾಜ್ಯಕಾರಿಣಿ ಸದಸ್ಯರು ನಾಗರಾಜ್, ಪವನ್ ಸಾಯಿ ಕಿರಣ್, ಅಭಿಷೇಕ್ ಶಂಭು, ಆನಂದ್, ಮಹೇಶ್ ಇನ್ನಿತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೀದರ್ ನಗರದ ಬಿಲಾಲ್ ಕಾಲೋನಿಯಲ್ಲಿ ಇರುವ ಜಾಸ್ಮಿನ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC, KCET ಹಾಗೂ ನೀಟ್ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಹಾಗೂ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ ಜಾಸ್ಮಿನ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಅಜಿತ್ ಖಾನ್ ಅವರು, ಬಡತನ ಸೇರಿದಂತೆ ಯಾವುದೂ ಸಾಧನೆಗೆ ಅಡ್ಡಿ ಆಗುವುದಿಲ್ಲ. ಕಠಿಣ ಪರಿಶ್ರಮ ವಹಿಸಿದ್ದಲ್ಲಿ ಅಂದುಕೊಂಡ ದಾರಿ ಮುಟ್ಟಬಹುದು ಎಂದು ತಿಳಿಸಿದ್ದರು. ದ್ವಿತೀಯ PUC, KCET ಹಾಗೂ ನೀಟ್ ನಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ಇತರರಿಗೆ ಪ್ರೇರಣೆಯಾಗಿದ್ದಾರೆ ಎಂದರು. ನೀಟ್ ಕೆಸೆಟ್ನಲ್ಲಿ ಸಾಧನೆಗೈದ ನಮ್ರತಾ ಸಂಜಯ್ ಕುಮಾರ್, ಮಹಮ್ಮದ್ ಶಾಬಾದ್, ಅಜ್ರಾಮ್ ಬುತೇಲ್, ಮೊಹಮ್ಮದ್ ನಾಸೇರ್ ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು.
ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಗೌತಮ್ ಕಸ್ತೂರೆ, ಉಪನ್ಯಾಸಕರಾದ ಸುನಿಲ್ ಮಾಳ್ಗೆ, ಶರಣ್ ಕುಮಾರ್, ಸೋಬಿಯಾ ನಾಜಾ, ಫಾತಿಮಾ, ಬದರ್ ಮತ್ತಿತರರು ಇದ್ದರು. ಬೀದರ್ ನಗರದ ಶಿವ ಇಂಟರ್ನ್ಯಾಷನಲ್ನಲ್ಲಿ ಏರ್ಪಡಿಸಿದ ಕರ್ನಾಟಕ ಕೈಗಾರಿಕಾ ಔದ್ಯೋಗಿಕ ತರಬೇತಿ ಸಂಸ್ಥೆಯ ನಿವೃತ್ತ ಅಧಿಕಾರಿ ಅಶೋಕ್ ಕೋಡ್ಲಿಯವರು ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಬಿಜಿ ಶೆಟ್ಕರ್ ಮತ್ತು ಸರ್ಕಾರಿ ಸೇವೆ ಇರಲಿ ಅಥವಾ ಖಾಸಗಿ ಸೇವೆ ಇರಲಿ ವ್ಯಕ್ತಿಗಳು ಪ್ರಾಮುಖ್ಯವಾಗಿ ಶ್ರದ್ಧೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಅವರಿಗೆ ಸಮಾಜವು ಯಾವಾಗಲೂ ಮನ್ನಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ವಯೋವೃದ್ಧಿಯಾದ ಕೋಡ್ಲಿಯವರಿಗೆ ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗುವುದು ಎಂದು ಘೋಷಿಸಿದ್ದರು. ಕೆಆರ್ಇ ಸಂಸ್ಥೆಯ ಕಾರ್ಯದರ್ಶಿ ಸಿದ್ದರಾಂಪಾರ, ಸಹ ಕಾರ್ಯದರ್ಶಿ ಸತೀಶ್ ಪಾಟೀಲ್, ಮಹೇಶ್ ಕುಮಾರ್ ಬದ್ಬದೆ ಅವರು ಅತಿಥಿಗಳಾಗಿದ್ದರು. ಪರಿಸರ ಪ್ರೇಮಿ ವೀರಭದ್ರಪ್ಪ ಉಪ್ಪಿನ್ರವರು ಮಾತನಾಡಿ, ಮೃಗಶಿರ ಮಳೆ ನಕ್ಷತ್ರದ ತಕ್ಷಣವೇ ಮಾನ್ಸೂನ್ ಆಗಮನ ಆಗಿರುವುದಕ್ಕೆ ರೈತರು ಹಾಗೂ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ಎಂದರು. ಆ ನಿಮಿತ್ತ ಕಾರ್ಯಕ್ರಮಕ್ಕೆ ಹಾಜರಾದ ಪುಟ್ಟ ಬಾಲಕಿಯರಿಗೆ ಸಸಿ ವಿತರಣೆ ಮಾಡಿ ಪರಿಸರ ಜಾಗೃತಿ ಮೂಡಿಸಿದ್ದರು. ಸಾಧಕರಾದ ಐಟಿಐ ಕಾಲೇಜಿನ ನಿವೃತ್ತ ಸಿಬ್ಬಂದಿಗಳಾದ ಗಣಪತರಾವ್, ರಾಮರಾಮ್ ಜಾಧವ್, ಅಬ್ದುಲ್ ಹಕೀಂ, ಶಿವರಾಜ್ ಬಿರಾದರ್ ಹಾಗೂ ರಮೇಶ್ ಇಡ್ಗಿಕರ್ ಅವರಿಗೆ ಗೌರವ ಸನ್ಮಾನ ನೀಡಲಾಯಿತು. ಪ್ರಾಚಾರ್ಯ ವಿಜಯಕುಮಾರ್ ಪಾಟೀಲ್, ರವಿ ಪಾಟೀಲ್, ಉಮಾಕಾಂತ್ ರವರು ಹಾಜರಿದ್ದರು. ಸಸಿಗಳಿಗೆ ನೀರೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. 89 ವರ್ಷ ವಯಸ್ಸಿನ ನಿವೃತ್ತ ಶಿಕ್ಷಕ ಪ್ರಹ್ಲಾದ್ ರಾವ್ ಬಿಜಾಪುರ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಪುತ್ತಳಾಬಾಯಿ, ಕಲ್ಯಾಣ್ ರಾವ್, ಶ್ರೀದೇವಿ, ವಿಜಯಲಕ್ಷ್ಮಿ, ಅಶ್ವಿನಿ, ಶ್ವೇತಾ, ಕಾವ್ಯ, ಕಾಶಿನಾಥ್, ಪವಿತ್ರ ಕುಮಾರ್, ಕಿರಣ್, ವೀರಾರೆಡ್ಡಿ, ಮಲ್ಲಾರೆಡ್ಡಿ, ರಾಜಶೇಖರ್, ಅಗಸತ್ಯ, ಭೀಮರೆಡ್ಡಿ, ಗೌರಮ್ಮ, ಪುತ್ತಳಾಬಾಯಿ, ಶಂಕರ್ ಸೇರಿದಂತೆ ಅಪಾರ ಬಂಧು ಬಳಗ ಹಾಗೂ ಮಿತ್ರರು ಹಾಜರಿದ್ದರು. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಿತ್ರಪಕ್ಷ ಜೆಡಿಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಬೃಹತ್ ಉದ್ಯೋಗ ಸ್ಥಾನ ಕಲ್ಪಿಸಿರುವುದು ಅತ್ಯಂತ ಹರ್ಷ ತಂದಿದೆ. ಕೇಂದ್ರ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರ ಸೇರ್ಪಡೆಯು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹೇಳಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.